ನನ್ನೆಲ್ಲ ಪ್ರೀತಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಇಂದು ನಿಮ್ಮ ಎದುರಿಗೆ ತರಲಿರುವ ಪಠ್ಯವಸ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ, ಒಂದು ಪರಿಚಯ. ಸ್ಪರ್ಧಾ ಯುಗದಲ್ಲಿ ಯಾವ ವಿಷಯ ಎಲ್ಲಿ ಹೇಗೆ ಕೇಳಿದ್ರೆ ಗೊತ್ತಿಲ್ಲ, ಆದರೆ ನಾವು ಅಭ್ಯಾಸ ಮಾಡಿಕೊಳ್ಬೇಕಾಗಿರೋದು ನಮ್ಮ ಮೂಲಭೂತ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ವಿಷಯದಲ್ಲಿ ನಾವಿಂದು ಅಭ್ಯಾಸ ಮಾಡಬೇಕಾಗಿರೋದು ಸಂಬಂಧಗಳ ಅಧ್ಯಯನ, ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಮುಖ ವ್ಯಾಖ್ಯೆಗಳು, ಸ್ವರೂಪ ಮತ್ತು ವ್ಯಾಪ್ತಿ ಮತ್ತು ಸಂಬಂಧಗಳ ಅಧ್ಯಯನ ಮಹತ್ವ, 4 ಕಲಿಕಾಂಶಗಳಿವೆ. ಈಗ ಸಮಕಾಲೀನ ಜಗತ್ತಿನಲ್ಲಿ 195 ಸಾರ್ವಭೌಮ ರಾಷ್ಟ್ರಗಳಿವೆ. ಇವೆಲ್ಲವೂ ಸರ್ವತಂತ್ರ ಸ್ವಾತಂತ್ರ್ಯವಾಗಿದ್ದರೂ ಸ್ವಯಂ ಪೂರ್ಣ ರಾಷ್ಟ್ರಗಳಾಗಿಲ್ಲ. ವ್ಯಕ್ತಿಯಾಗಲಿ ಅಥವಾ ಅವರನ್ನು ಪ್ರತಿನಿಧಿಸುತ್ತಿರುವ ರಾಷ್ಟ್ರವಾಗಲಿ ತನ್ನ ಜನರ ಕುಂದುಕೊರತೆಗಳನ್ನು ನಿವಾರಿಸಲು ಇನ್ನೊಂದು ರಾಷ್ಟ್ರದೊಂದಿಗೆ ಸಂಪರ್ಕ ಸಾಧಿಸುವುದು ಅನಿವಾರ್ಯವಾಗಿದೆ. ಈ ರೀತಿಯ ಅನಿವಾರ್ಯತೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಮುನ್ನುಡಿ ಬರೆಯುತ್ತವೆ. ಹಾಗಾದರೆ ಅಂತರ್ ಸಂಬಂಧಗಳ ಅರ್ಥ ಏನು? ಇದರರ್ಥ ರಾಷ್ಟ್ರ ರಾಜ್ಯಗಳ ನಡುವಿನ ಅಂತರ್ ಸಂಬಂಧವೆಂದಾಗುತ್ತದೆ. ಇಂಟರ್ನ್ಯಾಷನಲ್ ರಿಲೇಷನ್ ಈ ಪದವನ್ನು ಮೊದಲ ಬಾರಿಗೆ ಜೆರೆಮಿ ಬೆಂಥಾಮ್ 1789ರಲ್ಲಿ ಪ್ರಕಟವಾದ ತಮ್ಮ ಪ್ರಿನ್ಸಿಪಲ್ಸ್ ಆಫ್ ಮಾರಲ್ಸ್ ಆ್ಯಂಡ್ ಲೆಜಿಸ್ಲೇಷನ್ ಪುಸ್ತಕದಲ್ಲಿ ಮೊದಲು ಬಳಸಿದ್ದಾರೆ. ನೋಡುವ, ಇದರೊಟ್ಟಿಗೆ ಇನ್ನೊಂದಿಷ್ಟು ವಿದ್ವಾಂಸಗಳ ವ್ಯಾಖ್ಯೆಗಳು ಏನೇನು ಬರ್ತವೆ ಅಂತೇಳಿ. ಕ್ವೀನ್ಸ್ ರೈಟ್ಸ್ ಏನು ಹೇಳ್ತಾರೆ? ಅಂತಾರಾಷ್ಟ್ರೀಯ ಸಂಬಂಧಗಳೆಂಬುದು ವಿಭಿನ್ನ ಗುಂಪುಗಳು, ರಾಜ್ಯಗಳು, ರಾಷ್ಟ್ರಗಳು, ಸರ್ಕಾರಗಳು, ಜನರು, ಪ್ರದೇಶಗಳು, ಒಕ್ಕೂಟಗಳು ಮತ್ತು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಸಂಘಟನೆಗಳ ಸಂಬಂಧಗಳ ಕುರಿತು ಅಧ್ಯಯನ ಮಾಡುವುದಾಗಿದೆ. ಹ್ಯಾನ್ಸ್ ಜೆ ಮಾರ್ಗಂಥೋ ಇವರು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ರಾಜಕಾರಣ ಎಂದು ಕರೆದಿದ್ದಾರೆ. ಅಂತಾರಾಷ್ಟ್ರೀಯ ರಾಜಕಾರಣವು ರಾಷ್ಟ್ರಗಳ ನಡುವಿನ ಶಕ್ತಿಗಾಗಿನ ಹೋರಾಟ ಮತ್ತು ಅದರ ಬಳಕೆಯಾಗಿದೆ. ಈಗ ಸ್ವರೂಪ ನೋಡೋಣ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಅದರದೇ ಆದ ಸ್ವರೂಪ ಇದೆ. ಇದು ಬದಲಾವಣೆಯ ಸ್ವರೂಪ. ಒಂದನೇದು, ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವು ಚಲನಶೀಲವಾದುದಾಗಿದೆ. ವಿಶ್ವ ರಾಜಕೀಯದಲ್ಲಿ ಏನು ನಡೆದಿದೆ, ಏನು ನಡೆಯುತ್ತಿದೆ, ಮುಂದೆ ಏನು ನಡೆಯುತ್ತದೆ ಎಂಬುದು ಪರಿಪೂರ್ಣ ವಿಶ್ಲೇಷಣೆಯಾಗಿದೆ. ಅಂತರ್ಶಿಸ್ತೀಯ ವಿಷಯ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಇತರ ಸಮಾಜ ವಿಜ್ಞಾನಗಳಂತೆ ಅಂತರ್ಶಿಸ್ತಿನ ಸ್ವರೂಪದ್ದಾಗಿದೆ. ಇದು ಇತರ ಸಮಾಜ ವಿಜ್ಞಾನಗಳ ಮೇಲೆ ಪ್ರಭಾವ ಬೀರಿದೆ ಮತ್ತು ಅವುಗಳಿಂದ ಪ್ರಭಾವಕ್ಕೊಳಗಾಗಿದೆ. ರಾಷ್ಟ್ರರಾಜ್ಯವೇ ಪ್ರಾಥಮಿಕ ಘಟಕ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ರಾಜ್ಯದಲ್ಲಿ ವರ್ತನೆಯು ರಾಷ್ಟ್ರಗಳ ಸಂಬಂಧಗಳ ಚಲನೆಗೆ ಚಾಲನಾ ಶಕ್ತಿಯಾಗಿದೆ. ಹಾಗಾಗಿ ರಾಷ್ಟ್ರ ರಾಜ್ಯವನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಪ್ರಾಥಮಿಕ ಘಟಕವೆಂದು ಪರಿಗಣಿಸಲಾಗಿದೆ. ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ರಾಷ್ಟ್ರೀಯ ಶಕ್ತಿಗಳ ಮೂಲಭೂತ ಅಂಶಗಳಾಗಿವೆ. ರಾಷ್ಟ್ರೀಯ ಹಿತಾಸಕ್ತಿಗಳ ರಕ್ಷಣೆಯ ರಾಜ್ಯದ ಮುಖ್ಯ ಗುರಿಯಾಗಿದೆ. ಈ ಗುರಿಯನ್ನು ಮನಸ್ಸಲ್ಲಿಟ್ಟುಕೊಂಡೇ ರಾಷ್ಟ್ರಗಳು ಇತರೆ ರಾಷ್ಟ್ರಗಳೊಂದಿಗೆ ಸಂಬಂಧಗಳನ್ನು ಬಳಸಿಕೊಳ್ಳುತ್ತವೆ. ಹಾಗೆ ಒಂದು ರಾಷ್ಟ್ರದ ಶಕ್ತಿಯು ಆ ರಾಷ್ಟ್ರದ ಹಿತಾಸಕ್ತಿಗಳನ್ನು ಈಡೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅಧಿಕಾರಕ್ಕಾಗಿನ ಹೋರಾಟ. ಹ್ಯಾನ್ಸ್ ಜೆ ಮಾರ್ಗಂಥೋ ಅವರು ಹೇಳುವಂತೆ ಅಂತಾರಾಷ್ಟ್ರೀಯ ರಾಜಕೀಯವು ಅಧಿಕಾರ ಅಥವಾ ಶಕ್ತಿಗಾಗಿನ ಹೋರಾಟವಾಗಿದೆ. ಯಾವ ರಾಷ್ಟ್ರವು ಹೆಚ್ಚು ಅಧಿಕಾರ ಅಥವಾ ಶಕ್ತಿಯನ್ನು ಹೊಂದಿರುತ್ತದೆಯೋ ಅದು ಬೇರೆ ದೇಶಗಳ ಮೇಲೆ ಪ್ರಭಾವ ಬೀರಿ ತನ್ನ ಹಿತಾಸಕ್ತಿಗಳನ್ನು ಈಡೇರಿಸಿಕೊಳ್ಳುತ್ತದೆ. ರಾಷ್ಟ್ರಗಳ ನಡುವೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಪ್ರಸ್ತುತ ಜಗತ್ತಿನಲ್ಲಿ ಯಾವ ರಾಷ್ಟ್ರವು ಸ್ವಯಂ ಪರಿಪೂರ್ಣವಲ್ಲ. ಪ್ರತಿಯೊಂದು ರಾಷ್ಟ್ರವು ಯಾವುದೇ ಒಂದು ರೀತಿಯಲ್ಲಿ ಮತ್ತೊಂದು ರಾಷ್ಟ್ರವು ಅವಲಂಬಿಸಿದೆ. ಹಾಗಾಗಿ ತಮ್ಮ ಹಿತಾಸಕ್ತಿಗಳ ಸಂರಕ್ಷಣೆಗಾಗಿ ಪರಸ್ಪರ ಕ್ರಿಯೆ ಮತ್ತು ಪ್ರಕ್ರಿಯೆಯಲ್ಲಿ ತೊಡಗಿರುವುದು ಅನಿವಾರ್ಯವಾಗಿದೆ. ಸಿದ್ಧಾಂತದ ರಚನೆಗೆ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನಗಳ ಬಳಕೆ. ಸಿದ್ಧಾಂತಗಳು ಎಲ್ಲ ಜ್ಞಾನಶಾಖೆಗಳ ಅಧ್ಯಯನಕ್ಕೆ ಆಧಾರವಾಗಿವೆ. ಅದರಂತೆ ಅಂತಾರಾಷ್ಟ್ರೀಯ ಸಂಬಂಧಗಳು ಅಧ್ಯಯನದಲ್ಲಿ ಕೂಡ ಸಿದ್ಧಾಂತಗಳು ಆಧಾರವಾಗಿವೆ. ಅವು ನಾರ್ಮೇಟಿವ್ ಆಗಿ ಅಂದರೆ ತಾತ್ವಿಕವಾಗಿ, ಎಂಪೆರಿಕಲ್ ಆಗಿ ಅಂದರೆ ಪ್ರಾಯೋಗಿಕ ಸ್ವರೂಪವಾಗಿ ಅಂದರೆ ಸಂಬಂಧಗಳ ವಿದ್ವಾಂಸರು
ಇದರ ಅಧ್ಯಯನವನ್ನು ಹೆಚ್ಚು ವೈಜ್ಞಾನಿಕಗೊಳಿಸಬೇಕೆಂದು ಕಾರಣಕ್ಕಾಗಿ ಪ್ರಾಯೋಗಿಕ ಮತ್ತು ವಿಶ್ಲೇಷಣಾತ್ಮಕ ವಿಧಾನಗಳನ್ನು ಬಳಸಿದ್ದಾರೆ. ಅನಾಲಿಟಿಕಲ್ ಆ್ಯಂಡ್ ಅಪ್ರೋಚ್ಮೆಂಟ್. ಅಧಿಕೃತ ಮತ್ತು ಅಧಿಕೃತವಲ್ಲದ ಸಂಸ್ಥೆಗಳ ಪಾತ್ರ ಏನು? ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಮೇಲೆ ಮಾನ್ಯತೆ ಪಡೆದ ಹಾಗೂ ಮಾನ್ಯತೆ ಪಡೆಯದ ಸಂಘ ಸಂಸ್ಥೆಗಳು ಪ್ರಭಾವ ಬೀರುತ್ತವೆ. ವಿಶ್ವಸಂಸ್ಥೆ, UN, ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನಲ್ ಮಾನಿಟರಿ ಫಂಡ್ ಸಂಸ್ಥೆಗಳು ಅಧಿಕ ಸಂಸ್ಥೆಗಳಾಗಿವೆ. ಹಿಂಸಾತ್ಮಕ ಸಂಘಟನೆಗಳು ಜಾಗತಿಕ ಶಾಂತಿ ಭದ್ರತೆಗೆ ಅಪಾಯವನ್ನುಂಟು ಮಾಡುವಂತಹ ಅಧಿಕೃತವಲ್ಲದ ಸಂಸ್ಥೆಗಳಾಗಿವೆ. ಈ ಎರಡು ತರಹದ ಸಂಸ್ಥೆಗಳು ವಿಶ್ವ ರಾಜಕೀಯದ ಮೇಲೆ ತಮ್ಮದೇ ಆದ ಪ್ರಭಾವ ಬೀರುತ್ತಿವೆ. ಧನ್ಯವಾದಗಳು. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತು ಬೇರೆ ಬೇರೆ ವಿಷಯಗಳಿಗೆ ಬರ್ತೇನೆ. ಇಲ್ಲ ವಿಷಯವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.